ಮಾಡ್ತಾರೆ. ಇವರೇ ಸಡನ್ ಆಗಿ ನಾನು ಮೊನ್ನೆ ರಾತ್ರಿಯೆಲ್ಲ ಇದನ್ನು ನೋಡಿ ನಾನು ನಿದ್ರೆ ಬರಲಿಲ್ಲ. ಮೊನ್ನೆ ರಾತ್ರಿ ನಾನು ಫೇಸ್ಬುಕ್ನಲ್ಲಿ ಒಂದು ಕನಸು ಹಿಡಿಬಾರ್ದು, ನಾನು ಫೇಸ್ಬುಕ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಮೊದಲು ಕಂಡೆಮ್ ಮಾಡಿದೆ ನಾನು, ಇದು ತಪ್ಪು ಅಂತ. ಆಮೇಲೆ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಎರಡು ಕಾಲೇಜ್ಗಳಾಗಿರ್ಬೋದು, ಎಲ್ಲರೂ ಕರ್ನಾಟಕದಲ್ಲಿ ಟೀಮ್ ಆಗಿರ್ಬೋದು, ನಾವು ಈ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದು ಕೇರಳ ಮಾಡಿದ್ದಾರೆ. ಧ್ವನಿ ಎತ್ತಬೇಕು, ನಾವು ಸುಮ್ಮನೆ ಯಾವತ್ತು ಮನೆಯಲ್ಲಿ ಕೂತ್ಕೋಬಾರ್ದು. ಇವತ್ತು ಆ ಸಿಸ್ಟರ್ ಬಾಗ್ಲ ಬಡಿದಿದ್ದಾರೆ, ನಾಳೆ ನಮ್ಮ ಸಿಸ್ಟರ್ಗಳ ಬಾಗ್ಲ ಬಡಿತಾರೆ, ನಾತು ನಮ್ಮನೆ ಬಾಗ್ಲ ಬಡಿತಾರೆ ಅಂತ ಹೇಳ್ತಾ ಈ ಹೋರಾಟ ನಮ್ಮ ಜೊತೆ ಎತ್ತೇಳು ಕರ್ನಾಟಕದಿಂದ ಬರೀತಾರೆ. ಸೊ ಮುಖ್ಯ ಹಾವೇರಿಪೇಟ್ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ವಕೀಲರಾಗಿ. ಸೊ ಅವರು ಇದಕ್ಕೆ ಪೂರಕವಾಗಿ ಅವರು ಇಸ್ಲಾಮಿಕ್ ಜಮಾತಿನ ಮೂಲಕ ಧಾರವಾಡದಲ್ಲಿ ಛತ್ತೀಸ್ಗಢ ದೂರ್ಗೆಂಬ ಜಿಲ್ಲೆಯಲ್ಲಿ ನಡೆದಂತ ಒಂದು ಅಸಂವಿಧಾನಿಕ ಕೃತ್ಯ, ಕಾನೂನು ಬಾಹಿರ ಕೃತ್ಯ. ಯಾಕೆಂದರೆ ಸಂವಿಧಾನದಲ್ಲಿ ನಮಗೆ ಪ್ರಚಾರ ಮಾಡೋದು, ಅದರ ಪ್ರಕಾರ ನಡೆಯಲು ಪ್ರಸಾರ ಮಾಡೋದು ಅದು ನಮ್ಮ ಮೂಲಭೂತ ಹಕ್ಕುಗಳು. ಅದನ್ನು ಯಾರಿಗೆ ಕಸಿಯಲು ಸಾಧ್ಯವಿಲ್ಲ. ಈ ದುರ್ಗದಲ್ಲಿ ನಡೆದಂತ ಘಟನೆ ಬೇಜಾರು. ಯಾಕೆಂದರೆ 18 ವರ್ಷ ಆದ ನಂತರ ಅವರ ವೀಲ್ ಪ್ರಕಾರ ಅಥವಾ ಮರ್ಜಿ ಪ್ರಕಾರ ಏನಾದರೂ ಮಾಡಬಹುದು. ಮೈನರ್ ಇದ್ದರೆ ಮಾತ್ರ ಎನ್ಕ್ವೈರಿ ಆಗಬೇಕು. ಇವರು ಯಾವುದೇ ತನಿಖೆ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡಿದ್ದು ಇದು ಬಹಳ ಒಂದು ಮೊನ್ನೆ ರಾತ್ರಿ ನಾನು ಫೇಸ್ಬುಕ್ನಲ್ಲಿ ಒಂದು ಕನಸು ಹಿಡಿಬಾರ್ದು, ನಾನು ಫೇಸ್ಬುಕ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಮೊದಲು ಕಂಡೆಮ್ ಮಾಡಿದೆ ನಾನು, ಇದು ತಪ್ಪು ಅಂತ. ಆಮೇಲೆ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಎರಡು ಕಾಲೇಜ್ಗಳಾಗಿರ್ಬೋದು, ಎಲ್ಲರೂ ಕರ್ನಾಟಕದಲ್ಲಿ ಟೀಮ್ ಆಗಿರ್ಬೋದು, ನಾವು ಈ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದು ಕೇರಳ ಮಾಡಿದ್ದಾರೆ. ಧ್ವನಿ ಎತ್ತಬೇಕು, ನಾವು ಸುಮ್ಮನೆ ಯಾವತ್ತು ಮನೆಯಲ್ಲಿ ಕೂತ್ಕೋಬಾರ್ದು. ಇವತ್ತು ಆ ಸಿಸ್ಟರ್ ಬಾಗ್ಲ ಬಡಿದಿದ್ದಾರೆ, ನಾಳೆ ನಮ್ಮ ಸಿಸ್ಟರ್ಗಳ ಬಾಗ್ಲ ಬಡಿತಾರೆ, ನಾತು ನಮ್ಮನೆ ಬಾಗ್ಲ ಬಡಿತಾರೆ ಅಂತ ಹೇಳ್ತಾ ಈ ಹೋರಾಟ ನಮ್ಮ ಜೊತೆ ಎತ್ತೇಳು ಕರ್ನಾಟಕದಿಂದ ಬರೀತಾರೆ. ಸೊ ಮುಖ್ಯ ಹಾವೇರಿಪೇಟ್ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ವಕೀಲರಾಗಿ. ಸೊ ಅವರು ಇದಕ್ಕೆ ಪೂರಕವಾಗಿ ಅವರು ಇಸ್ಲಾಮಿಕ್ ಜಮಾತಿನ ಮೂಲಕ ಧಾರವಾಡದಲ್ಲಿ ಛತ್ತೀಸ್ಗಢ ದೂರ್ಗೆಂಬ ಜಿಲ್ಲೆಯಲ್ಲಿ ನಡೆದಂತ ಒಂದು ಅಸಂವಿಧಾನಿಕ ಕೃತ್ಯ, ಕಾನೂನು ಬಾಹಿರ ಕೃತ್ಯ. ಯಾಕೆಂದರೆ ಸಂವಿಧಾನದಲ್ಲಿ ನಮಗೆ ಪ್ರಚಾರ ಮಾಡೋದು, ಅದರ ಪ್ರಕಾರ ನಡೆಯಲು ಪ್ರಸಾರ ಮಾಡೋದು ಅದು ನಮ್ಮ ಮೂಲಭೂತ ಹಕ್ಕುಗಳು. ಅದನ್ನು ಯಾರಿಗೆ ಕಸಿಯಲು ಸಾಧ್ಯವಿಲ್ಲ. ಈ ದುರ್ಗದಲ್ಲಿ ನಡೆದಂತ ಘಟನೆ ಬೇಜಾರು. ಯಾಕೆಂದರೆ 18 ವರ್ಷ ಆದ ನಂತರ ಅವರ ವೀಲ್ ಪ್ರಕಾರ ಅಥವಾ ಮರ್ಜಿ ಪ್ರಕಾರ ಏನಾದರೂ ಮಾಡಬಹುದು. ಮೈನರ್ ಇದ್ದರೆ ಮಾತ್ರ ಎನ್ಕ್ವೈರಿ ಆಗಬೇಕು. ಇವರು ಯಾವುದೇ ತನಿಖೆ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡಿದ್ದು ಇದು ಬಹಳ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.